ಮುಸಲ್ಮಾನರ ಮೇಲೆ ಕಂಪ್ಲೇಂಟ್ ಯಾರೇ ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ ಒಂಥರ ನೆಗ್ಲೆಕ್ಟಾಗಿ ನೋಡ್ತದೆ. ಇದು ಈ ಮುಸಲ್ಮಾನ್ ಏನು ಮನಸ್ಥಿತಿ ಇರುವಂಥ ಏನು ಜಿಯಾದಿ ಮನಸ್ಥಿತಿ ಇರುವಂಥ ಯುವಕರಿಗೆ ಒಂದು ಅಸ್ತ್ರ ಆಗಿದೆ. ಅದು ಸರ್, ಇದು ನಡೀತಾ ಇದ್ದಾವೆ ಅನ್ನೋದಕ್ಕೆ ರಾಜ್ಯ ಸರ್ಕಾರ ಮುಸಲ್ಮಾನರ ಸಂಪೂರ್ಣ ಓಲೈಕೆ, ಹಿಂದೂಗಳ ನಿರ್ಲಕ್ಷ್ಯ ಇದೇ ಕಾರಣ. ಮುಸಲ್ಮಾನರಿಗೆ ಏನಾಗಿದೆ ಅಂದರೆ ನಾವು ಏನು ಮಾಡಿದ್ರೂ ಈ ರಾಜ್ಯ ಸರ್ಕಾರದಲ್ಲಿ, ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮನ್ನು ಯಾರೂ ಕೇಳಲ್ಲ ಅಂತ ಒಂಥರ ಪರ್ಮಿಷನ್ ಕೊಟ್ಟಂಗೆ. ಈ ಸರ್ಕಾರ ಮುಸಲ್ಮಾನರನ್ನ ಏನು ಮಾಡಿದ್ರೂ ನಡೆಯುತ್ತೆ, ನೀವೇನು ಮಾಡಿದ್ರು ನಾವು ನಿಮ್ಮ ಜೊತೇಲಿ ಇದ್ದೀವಿ, ನೀವೆಲ್ಲ ನಮ್ಮ ಬ್ರದರ್ಸು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ, ಅದು ಸಮಾಜಕ್ಕೆ ಘಾತಕ ಆಗ್ತಾ ಇದೆ. ಇದು ಒಳಗೊಳಗಡೆ ಭಾಳ ಕೆಲಸ. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳು ಸಾಕಷ್ಟಿದೆ. ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಕನ್ವರ್ಷನ್ ಚಾಳಿ ಇದೆ. ಈಗ ಒಂದು ಮನೆ ನಾನು ಬಂದರು ಅಂದರೆ ಒಂದು ಭಾಗದಲ್ಲಿ ಅವರು ಮಿನಿಮಮ್ ಒಂದು 40-50 ಮನೆ ಮಾಡ್ಕೊಂಡೆ ಅವ್ರು ಇರೋಲ್ಲ. ಒಂದು ಅಂಗಡಿ ಬಂತು ಅಂದರೆ ಒಂದು 40-50 ಅಂಗಡಿ ಮಾಡ್ಕೊತಾರೆ. ನಮಗೇನು ಕೆಟ್ಟ ಉದ್ದೇಶ ಇಲ್ಲ, ಅವರು ಬರಲಿ ಜೊತೇಲಿ ಇರೋಂಥದ್ದು ಏನು ತೊಂದರೆ ಇಲ್ಲ. ಆದರೆ 100 ಜನ ಮುಸಲ್ಮಾನರು ಇರೋಂಥ ಜಾಗದಲ್ಲಿ 20 ಜನ ಹಿಂದೂಗಳು ಬಾಳ್ಲಿಕ್ಕಾಗಲ್ಲ. ಇನ್ನು ಮನೆಗೆ ನುಗ್ಗು ಹೊಡಿಯೋದು ಒಂದೇ ಬಾಕಿ ಇರೋದವರು, ಇನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಹೆಣ್ಮಕ್ಳ ಮೇಲೆ ಮಾಡಿದ್ದಾರೆ. ಹನುಮಾನ್ ಚಾಲೀಸ್ ಕೇಳಿದ್ರೆ ಅವ್ರ ಕಿವಿ ತೂತು ಬರುತ್ತೆ. ನಮ್ಮ ಆರಾಧ್ಯ ದೈವ ಶ್ರೀರಾಮನ ಜನ್ಮದಿನದಂದು ನಾವು ರಾಮನ ಭಜನೆ ಮಾಡದೆ ಇನ್ಯಾರು ಭಜನೆ ಮಾಡಬೇಕು? ಅವ್ರು ಹೇಳ್ತಾರೆ ಆ ವಿಡಿಯೋದಲ್ಲಿ, ರಾಮ ಅಂತ ಕರಿಬೇಡಿ, ಅಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋದೇ ಒಂದು ಆಶ್ಚರ್ಯ. ಇದು ಇಲ್ಲಿ ಮಾತ್ರ ಆಗಿದೆ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಅಂತಲ್ಲ, ಎಲ್ಲ ಮನೆ ಮುಂದೆ ಆಗುತ್ತೆ. ನಮ್ಮ ಹಿಂದೂಗಳು ಎಚ್ಚೆತ್ಕೊಂಡಿಲ್ಲ ಅಂದರೆ ಎಲ್ಲರ ಮನೆ ಮುಂದೆ ಇದಾಗುತ್ತೆ. ಅದೇ ಒಬ್ಬ ಮುಸಲ್ಮಾನರ ಮೇಲೆ ಏನಾದ್ರು ಆದರೆ ಈ ರಾಜ್ಯದ ಬುದ್ಧಿಜೀವಿಗಳು, ಈ ದೇಶದ ಬುದ್ಧಿಜೀವಿಗಳು ಎಲ್ಲ ಒಂದಾಗ್ತಾರೆ. ಈಗ ಯಾಕೆ ಅವ್ರ ಬಾಯಲ್ಲಿ ಏನೂ ಮಾತು ಬರ್ತಿಲ್ಲ? ಹಿಂದೂಗಳು ಅಂದರೆ ಕಟ್ಟ ಕಡೆಯ ಪ್ರಜೆಗಳ ನಾವು, ನಮಗೇನು ನಮ್ಮದೇ ಆದ ಧರ್ಮ, ನಮ್ಮದೇ ಆದ ಸ್ವತಂತ್ರ ಇಲ್ವಾ? ಘಟನೆ ಬಗ್ಗೆ ಹೇಳೋದಾದರೆ ಇದು ಘಟನೆ ಖಂಡನೆಯ. ನಾವು ಈ ಭಾಗದಲ್ಲಿ, ಈ MS ಪಾಳ್ಯ ಭಾಗದಲ್ಲಿ ಈ ಮುಸ್ಲಿಮ್ಸು, ಕಾಂಗ್ರೆಸ್ ಗೌರ್ಮೆಂಟ್ ಯಾವಾಗ ಬರುತ್ತೋ ಅವಾಗೆಲ್ಲ ಈ ಮುಸ್ಲಿಮ್ಸು ಪುಂಡಾಟಿಕೆ ಇದೆ, ವೀಲಿಂಗ್ ಮಾಡೋದು. ಇಲ್ಲಿ ನಮ್ಮಲ್ಲಿ ಬ್ರಾಹ್ಮಣರು, ಲಿಂಗಾಯತರು ಭಾಳ ಜನ ಇದ್ದಾರೆ. ಇದೆಲ್ಲ ಪ್ರಶಾಂತವಾಗಿರೋ ವಿದ್ಯಾರಣ್ಯಪುರ. ಈ ಭಾಗದಲ್ಲಿ MS ಪಾಳ್ಯ, ದೊಡ್ಡಬೇಟಹಳ್ಳಿನಲ್ಲಿ, ಚಿಕ್ಕಬೇಟಹಳ್ಳಿನಲ್ಲಿರೋಂಥ ಮುಸ್ಲಿಮ್ಸು ಹುಡುಗರು ಆಲ್ಮೋಸ್ಟ್ ಎವ್ರಿ ಡೇ ಒಂದು ಡಕಾಯಿತಿ ಇರ್ಬೋದು, ಒಂದು ಫೋನ್ ಕಳ್ತನ ಇರ್ಬೋದು, ಹಾಗೆ ಸೈಕಲ್ ಕಳ್ತನ, ವೆಹಿಕಲ್ಸ್ ಕಳ್ತನ, ಗಾಡಿಗಳ ಮೇಲೆ ಕಲ್ಲು ಹೊಡೆಯೋದು ಈ ಭಾಗದಲ್ಲಿ ಬಹಳ ಐತೆ. ಇಲ್ಲಿ 2 ಸ್ಟೇಷನ್ ಬರ್ತಾ ಇರೋದ್ರಿಂದ ಆ ಕಡೆ ಯಲಹಂಕ, ನ್ಯೂ ಟೌನು, ಈ ಕಡೆ ವಿದ್ಯಾರಣ್ಯಪುರ, ಇವರು 2 ಕಡೆ ಆಟ ಆಡ್ಬೋದು ಅಂತ ಹಿಂದೂಗಳಿಗೆ ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ. ನಿನ್ನೆ ಆಗಿರೋ ಘಟನೆ ಭಾಳ ಖಂಡನೀಯ. ನಾವು ಇದನ್ನು ಕಾನೂನು ಕ್ರಮ, ಇವರು ಪೊಲೀಸ್ನವರು ಕಾನೂನು ಕ್ರಮ ತಗೊಂಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀರಿ. ಇದು ಖಂಡನೀಯ. ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀರಿ. ತನಿಖೆ ಯಾವ ಹಂತದಲ್ಲಿದೆ ಇವಾಗ? ಇಲ್ಲಿವರೆಗೂ ಯಾರು ಅರೆಸ್ಟ್ ಆಗಿದೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬೇರೆ ಸ್ಟೇಷನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಇನ್ನೂ ಅದು ಪೂರ್ಣವಾಗಿಲ್ಲ. ಇವತ್ತು ಪೊಲೀಸ್ ಬಂದೋಬಸ್ತ್ ಇರೋದ್ರಿಂದ ನಮ್ಮನ್ನು ನೋಡೋಕೆ ಯಾರನ್ನೂ ಬಿಟ್ಟಿಲ್ಲ. ಅದನ್ನು ಈಗ ನಾಳೆದ ತನಿಖೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ತಿಳ್ಕೊಂಡು, ಕರೆಕ್ಟ್ ತನಿಖೆ ಇಲ್ಲಾಂದರೆ ನೆಕ್ಸ್ಟ್ ಹೋರಾಟ ಮಾಡೋಕ್ಕೆ ಮುಂದುವರಿಸ್ತೀರಿ. ಈ ವಿಚಾರವಾಗಿ ಒಂದು ವೇಳೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಿಮ್ಮ ಮುಂದಿನ ಹೋರಾಟಗಳಿಗೆ ಏನೇನಿರುತ್ತೆ? ನಮ್ಮ ಮುಂದಿನ ಹೋರಾಟ ನಾವು ಅಕ್ಕಪಕ್ಕದಲ್ಲಿರೋದ್ರಿಂದ ನಾವು ಬಿಡೋದಿಲ್ಲ. ನಾವು ಅದು ತನಿಖೆ ಆಗಲೇಬೇಕು. ಯಾವುದೇ ಸರ್ಕಾರ ಇರಲಿ, ಅದು ತನಿಖೆ ಸೂಕ್ತವಾದ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಇಲ್ಲ ಕೊಟ್ಟಿಲ್ಲ ಅಂದರೆ ನಾಳೆ ಪದೇ ಅವ್ರು ಈ ಥರ ಪ್ರಕೃತಿ ಮಾಡ್ತಾ ಇರ್ತಾರೆ. ನಾವು ಹಿಂದೂಗಳೇನು ಸುಮ್ಮನೆ ಇಲ್ಲ, ಸುತ್ತಮುತ್ತಲು ಹಿಂದೂಗಳು ಸುಮಾರು ಇದ್ದೀರಿ. ನಾವು ಧರಣಿನೂ ಮಾಡ್ತೀರಿ, ನಾವು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಿ ನ್ಯಾಯ ಸಿಕ್ಕುವವರು ಹೋರಾಟ ಮಾಡ್ತೀರಿ. ಸರ್, ಇದು ಮೊನ್ನೆದಲ್ಲ ಘಟನೆ. ಪ್ರತಿ ಬಾರಿನೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಕಿಡಿಗೇಡಿ ಕೆಲಸಗಳಿಗೆ ಕುಮ್ಮಕ್ಕೆ ಅವರೇ ಕೊಡುವಂಥದ್ದು. ಈಗಾಗಲೇ ಎಲ್ರಿಗೂ ಈ ದೇಶ ವ್ಯಾಪ್ತಿ ಗೊತ್ತಿರೋ ಹಾಗೆ ಈಗೇನು ಮೋದಿ ಅಲೆ ಇದೆ, ಈ ಮೋದಿ ಅಲೆನ ಹೇಗಾದರೂ ಮಾಡಿ ಇಂಥ ಘಟನೆಗಳಿಂದ ಕುಗ್ಗಿಸ್ಬೇಕು, ಮತದಾನನ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇ ಅಲ್ಲ ಸರ್, ಎಲ್ಲ ಕಡೆನೂ ಅಷ್ಟೇ ಇದು ಕಾಮನ್ ಆಗೋಗಿದೆ. ಹಾಗಾಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಎಂಥ ಘಟನೆಗಳು ನಡೆದ್ರೂ ನಮ್ಮ ಮೋದಿ ಭಕ್ತರು, ನಮ್ಮ ಮೋದಿಯ ಫಾಲೋವರ್ಸು ಯಾವುದೇ ಕಾರಣಕ್ಕೂ ಧೃತಿಗೆಡಲ್ಲ. ಪ್ರತಿ ಮನೆಗೂ ಹೋಗಿ ಕರ್ಕೊಂಬಂದು ಅವ್ರಿಗೆ ಮತದಾನ ಮಾಡೋಂಥ ಕೆಲಸ ನಾವು ಸಕ್ರಿಯವಾಗಿದ್ದೀವಿ ಸರ್. ಯಾವುದೇ ರೀತಿಯಲ್ಲೇ ತೊಂದರೆ ಇಲ್ದಂಗೆ 100% 400 ಸೀಟ್ಗಿಂತ ಅಧಿಕವಾಗಿ ಗೆಲ್ಲಿಸುವಂಥ ಕಾರ್ಯದಲ್ಲಿ ನಮ್ಮ ಕಾರ್ಯಕರ್ತರು ಬದ್ಧವಾಗಿದ್ದಾರೆ.
ಸರ್ ಹಾಗೆ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ ರಾಜ್ಯದಲ್ಲಿ. ನೀವು ನೋಡ್ತಾ ಇರ್ಬೋದು, ಇತ್ತೀಚೆಗೆ ನಗರದ ಆಗಿತ್ತು, ಒಬ್ಬ ವ್ಯಕ್ತಿಯ ಮೇಲೆ 8 ಜನ ಮುಸಲ್ಮಾನ್ ಗುಂಡಗಳು ಏನು ದಾಳಿ ಮಾಡಿದ್ರು ಅಂಗಡಿ ಮೇಲೆ, ಹನುಮಾನ್ ಚಾಲೀಸ್ ಹಾಕಿದ ಅನ್ನೋ ಕಾರಣಕ್ಕೆ. ಹಾಗೆ ಬನಶಂಕರಿ ಬಳಿನೂ ಇದೇ ಥರದ ಘಟನೆ, ಒಂದು ಮನೆ ಕುಟುಂಬದ ಮೇಲೆ ಏಕಾಏಕಿ 50-100 ಜನ ದಾಳಿ ಮಾಡಿರುವಂಥದ್ದು. ಈಗ ಇಲ್ಲಿ ಈ ಥರದ ಘಟನೆಗಳಾಗಿರುವಂಥದ್ದು, ಏನು ಹೇಳ್ತೀರಾ ಇದಕ್ಕೆಲ್ಲ? ಸರ್ ಇದು ಏನಾಗುತ್ತೆ ಅಂದರೆ, ಇದು ಒಳಗೊಳಗಡೆ ಭಾಳ ಕೆಲಸ, ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳು ಸಾಕಷ್ಟಿದೆ. ಏನು ಮಾಡ್ತಾರೆ ಅಂದರೆ, ಇವ್ರಿಗೆ ಕನ್ವರ್ಷನ್ ಚಾಳಿ ಇದೆ. ಈಗ ಒಂದು ಮನೆ ಏನಾದ್ರು ಬಂದರು ಅಂದರೆ ಒಂದು ಭಾಗದಲ್ಲಿ ಅವರು ಮಿನಿಮಮ್ ಒಂದು 40-50 ಮನೆ ಮಾಡ್ಕೊಂಡೆ ಅವ್ರು ಇರೋಲ್ಲ. ಒಂದು ಅಂಗಡಿ ಬಂತು ಅಂದರೆ ಒಂದು 40-50 ಅಂಗಡಿ ಮಾಡ್ಕೊತಾರೆ. ನಮಗೇನು ಕೆಟ್ಟ ಉದ್ದೇಶ ಇಲ್ಲ, ಅವರು ಬರಲಿ, ಜೊತೆಲಿರೋಂಥದ್ದು ಏನು ತೊಂದರೆ ಇಲ್ಲ. ಆದರೆ 100 ಜನ ಮುಸಲ್ಮಾನರು ಇರೋಂಥ ಜಾಗದಲ್ಲಿ 20 ಜನ ಹಿಂದೂಗಳು ಬಾಳ್ಲಿಕ್ಕಾಗಲ್ಲ. ಅದೇ 100 ಜನ ಹಿಂದೂಗಳಿರೋಂಥ ಜಾಗದಲ್ಲಿ ಒಬ್ಬ ಮುಸಲ್ಮಾನ್, ಒಂದು 20 ಮುಸಲ್ಮಾನ್ ಆರಾಮಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ಇರ್ಬೋದು. ಇದರಲ್ಲಿ ಗೊತ್ತಾಗುತ್ತೆ ಅವರ ಮನಸ್ಥಿತಿ ಏನಿದೆ ಅನ್ನೋ ರೀತಿಯಲ್ಲೆಲ್ಲ. ಮತ್ತು ಇನ್ನೊಂದು, ಈಗ ಈ ಭಾಗದಲ್ಲಿ ಈ ಸಂಜೀವ್ ನಗರ, ಈ ಕೊಡಿಗೆಹಳ್ಳಿ, ಈಗ MS ಪಾಳ್ಯ, ಇಲ್ಲೆಲ್ಲ ಇದೆಯಲ್ಲ, ಇವ್ರಿಗೆ ಇದೇ ಕೆಲಸ. ಬೇರೆ ಕಡೆಯಿಂದ ಇವ್ರಿಗೆ ಫಂಡರ್ಸು ಇವರೆಲ್ಲ ಇದ್ದಾರೆ ಫಂಡ್ ಮಾಡಲಿಕ್ಕೆ. ಸಂಜೀವ್ ನಗರದಲ್ಲಿ ಇದು ಯಾವುದೋ ಒಬ್ಬ ಈ ರೀತಿಯಲ್ಲೇ ಶಾಖೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇಬ್ಬರು ಯುವಕರನ್ನ 4-5 ಜನ ಬೈಕಲ್ಲಿ ಬಂದುಬಿಟ್ಟು ಮಂಕಿ ಕ್ಯಾಪ್ ಹಾಕ್ಕೊಂಡು ಹೊಡೆದಿದ್ದಾರೆ. ಇದು ಆಚೆ ಬೆಳಕಿಗೆ ಬಂದಿಲ್ಲ. ಯಾಕಂದರೆ ಇದೇ ರೀತಿ ಅವ್ರ ಉದ್ದೇಶ ಏನಾದರೂ ಇದೇ ರೀತಿ ಮಾಡ್ಕೊಂಡು ಹೋದರೆ ಈ ಸಂಘದ ಕೆಲಸಗಳು, ಶಾಖೆ ಕೆಲಸಗಳು ನಿಲ್ಲಿಸೋಣ ಅನ್ನೋ ಉದ್ದೇಶನೇ ಅವ್ರದ್ದು. ಇದನ್ನೆಲ್ಲ ತಡೆಗಟ್ಟಬೇಕಾದ್ರೆ ನಮ್ಮಲ್ಲಿ ಹಿಂದೂಗಳೆಲ್ಲ ಒಗ್ಗೂಡಬೇಕು, ಜಾಗೃತರಾಗಬೇಕು, ಹಿಂದೂತನ ಏನು ಅಂತ ನೋಡಿಸ್ಬೇಕು, ನಮ್ಮತನ ಏನು ಅಂತ ನೋಡಿಸ್ಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇವ್ರ ಉದ್ದೇಶ ಭಾಳ ಕೆಟ್ಟದಾಗಿದೆ. ಈಗಾಗಲೇ ಗೊತ್ತು ಕಾಶ್ಮೀರದಲ್ಲಿ ಏನಾಗಿದೆ, ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ಹೀಗೆ ಮುಸಲ್ಮಾನ್ ರಾಷ್ಟ್ರಗಳು ಏನಿದೆ ಅಲ್ವಾ, ಅದೇ ರೀತಿಯಲ್ಲಿ ಏನಾಗ್ತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲೂ ಆಗೋಂಥ ಪರಿಸ್ಥಿತಿ ಮುಂದೊಂದು ದಿನ ಬರುತ್ತೆ. ಹಾಗಾಗಿ ಎಲ್ರಿಗೂ ಒಂದು ಮನವಿ ಮಾಡೋಂಥದ್ದು ಏನಂದರೆ, ಜಾಗೃತರಾಗಿ ನಮ್ಮ ನರೇಂದ್ರ ಮೋದಿ ಅವ್ರು ಏನಿದ್ದಾರೆ ಅವ್ರನ್ನ ಕೈ ಬಲಪಡಿಸ್ಬೇಕು ಅನ್ನೋದನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. MS ಪಾಳ್ಯ ಘಟನೆ ಅನ್ನೋದಕ್ಕಿಂತ ಇಡೀ ರಾಜ್ಯದಲ್ಲಿ ಮುಸಲ್ಮಾನ್ ಓಲೈಕೆಯಿಂದ ಆಗ್ತಾ ಇರೋವಂಥ ಅನಾಹುತಗಳು ಅಂತ ಹೇಳ್ಬೋದು. ಇಲ್ಲಿ ರಾಜ್ಯ ಸರ್ಕಾರ ಮುಸಲ್ಮಾನರ ಎಲ್ಲ ಕೃತ್ಯಗಳಿಗೆ ಬೆಂಗಾಲಾಗಿ ನಿಂತಿರುವಂಥದ್ದೇ ಇದಕ್ಕೆಲ್ಲ ಕಾರಣ. ಯಾಕೆ ಅಂದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಕರೆದಂಥ ವ್ಯಕ್ತಿಗಳ ಮೇಲೆ FIR ಹಾಕಬೇಕು ಅಂದರೆ ಅವ್ರ ತನಿಖೆ ಆದಮೇಲೆ ನಾವು FIR ಹಾಕ್ತೀವಿ ಅನ್ನೋ ಮನಸ್ಥಿತಿ ಕಾಂಗ್ರೆಸ್ ಸರ್ಕಾರದಿದೆ, ಸಿದ್ದರಾಮಯ್ಯನವ್ರದ್ದಿದೆ, DK ಶಿವಕುಮಾರ್ದಿದೆ, ಈ ನಮ್ಮ ಹೋಮ್ ಮಿನಿಸ್ಟ್ರದ್ದಿದೆ. ಇಷ್ಟು ಸಮಯ ಸಿಕ್ಕಾಗ ಏನು ಬೇಕಾದ್ರೂ ಆಗ್ಬೋದು. ಹಾಗೆ ಬಾಂಬ್ ಇಟ್ಟಂಥ ಸಮಯದಲ್ಲಿ ಕೂಡ ಅವ್ರು ಯಾರೂ ಕೂಡ ಭಯೋತ್ಪಾದಕರು ಮಾಡಿರೋದು ಅಥವಾ ಇನ್ನೊಂದು ಅಂತ ಯೋಚನೆ ಮಾಡಿದೆ, ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಅಂತೇಳಿ ಇವರೇ ರಾಜ್ಯ ಸರ್ಕಾರನೇ ಅದ್ರ ಬಗ್ಗೆ ಉಡಾಫೆ ಮಾತುಗಳಾಡ್ತದೆ. ಪೊಲೀಸವರೆಲ್ಲ ಒಂದು ಕಡೆ ನೈತಿಕ ಅವರ ಶ್ರಮದ ಪ್ರತಿಫಲ ಸಿಗ್ತಿಲ್ಲ ಅಂತ ಪೊಲೀಸ್ ಇಲಾಖೆನೂ ಒಂಥರ ನಿರ್ಲಕ್ಷ್ಯ ಧೋರಣೆ ತೋರಿಸ್ತಿದ್ದಾರೆ. ಹಾಗಾಗಿ ಮುಸಲ್ಮಾನರ ಮೇಲೆ ಕಂಪ್ಲೇಂಟ್ ಯಾರೇ ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ ಒಂಥರ ನೆಗ್ಲೆಕ್ಟಾಗಿ ನೋಡ್ತದೆ. ಇದು ಈ ಮುಸಲ್ಮಾನ್ ಏನು ಮನಸ್ಥಿತಿ ಇರುವಂಥ, ಏನು ಜಿಯಾದಿ ಮನಸ್ಥಿತಿ ಇರುವಂಥ ಯುವಕರಿಗೆ ಒಂದು ಅಸ್ತ್ರ ಆಗಿದೆ. ಅದರಿಂದಾಗಿ ಈ ಘಟನೆಗಳು ನಡೀತಾ ಇದ್ದಾವೆ. ಸರ್ ಇದು ನಡೀತಾ ಇದ್ದಾವೆ ಅನ್ನೋದಕ್ಕೆ ರಾಜ್ಯ ಸರ್ಕಾರ ಮುಸಲ್ಮಾನರ ಸಂಪೂರ್ಣ ಓಲೈಕೆ, ಹಿಂದೂಗಳ ನಿರ್ಲಕ್ಷ್ಯ ಇದೇ ಕಾರಣ. ಮುಸಲ್ಮಾನರಿಗೆ ಏನಾಗಿದೆ ಅಂದರೆ, ನಾವು ಏನು ಮಾಡಿದ್ರೂ ಈ ರಾಜ್ಯ ಸರ್ಕಾರದಲ್ಲಿ, ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮನ್ನು ಯಾರೂ ಕೇಳಲ್ಲ ಅಂತ ಒಂಥರ ಪರ್ಮಿಷನ್ ಕೊಟ್ಟಂಗೆ. ಈ ಸರ್ಕಾರ ಮುಸಲ್ಮಾನರು ಏನು ಮಾಡಿದ್ರೂ ನಡೆಯುತ್ತೆ, ನೀವೇನು ಮಾಡಿದ್ರು ನಾವು ನಿಮ್ಮ ಜೊತೇಲಿ ಇದ್ದೀವಿ, ನೀವೆಲ್ಲ ನಮ್ಮ ಬ್ರದರ್ಸು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ, ಅದು ಸಮಾಜಕ್ಕೆ ಘಾತಕ ಆಗ್ತಾ ಇದೆ. ನಮ್ಮ ಜನ ಕೂಡ ಇದನ್ನು ತಿಳ್ಕೊಬೇಕು. ಎಲ್ಲಿವರೆಗೂ ಈ ಸರ್ಕಾರ ಇರುತ್ತೆ, ಈ ಮನಸ್ಥಿತಿಯ ಸರ್ಕಾರ ಇರುತ್ತೆ, ಮುಸಲ್ಮಾನ್ ಓಲೈಕೆಯ ಸರ್ಕಾರ ಇರುತ್ತೆ, ಅಲ್ಲಿವರೆಗೂ ಈ ಥರದ ಘಟನೆಗಳಾಗ್ತಾ ಇರ್ತದೆ. ನಿರಂತರವಾಗಿ ಹಿಂದೂಗಳ ಮೇಲೆ, ಕ್ರಿಶ್ಚಿಯನ್ನರ ಮೇಲೆ, ಸಿಖ್ಖರ ಮೇಲೆ, ಎಲ್ಲರ ಮೇಲೂ ದೌರ್ಜನ್ಯ ನಡೀತಾ ಇರುತ್ತೆ. ಯಾಕೆಂದರೆ ಇವ್ರು ಯಾರು ಅಮಾಯಕರು, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರು ಮಾಡಿದ್ದೆಲ್ಲ ಮಾಫಿ ಅಂತೇಳಿ ಅನೇಕ ಕೇಸ್ಗಳನ್ನು ವಾಪಸ್ ತೆಗೆದಿರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹಂಗಾದಾಗ ಅವ್ರು ಎಲ್ಲ ಮಾಡ್ತಾರೆ. ಇನ್ನು ಮನೆಗೆ ನುಗ್ಗು ಹೊಡಿಯೋದೊಂದೇ ಬಾಕಿ ಇರೋದವರು, ಇನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಹೆಣ್ಮಕ್ಳ ಮೇಲೆ ಮಾಡಿದ್ದಾರೆ. ಹನುಮಾನ್ ಚಾಲೀಸ್ ಕೇಳಿದ್ರೆ ಅವ್ರ ಕಿವಿ ತೂತು ಬರುತ್ತೆ. ನಮ್ಮ ಆರಾಧ್ಯ ದೈವ ಶ್ರೀರಾಮನ
ಜನ್ಮದಿನದಂದು ನಾವು ರಾಮನ ಭಜನೆ ಮಾಡದೆ ಇನ್ಯಾರು ಭಜನೆ ಮಾಡಬೇಕು? ಅವ್ರು ಹೇಳ್ತಾರೆ ಆ ವಿಡಿಯೋದಲ್ಲಿ, ರಾಮ ಅಂತ ಕರಿಬೇಡಿ ಅಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋದೇ ಒಂದು ಆಶ್ಚರ್ಯ. ಇದು ಇಲ್ಲಿ ಮಾತ್ರ ಆಗಿದೆ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಅಂತಲ್ಲ, ಎಲ್ಲ ಮನೆ ಮುಂದೆ ಆಗುತ್ತೆ. ನಮ್ಮ ಹಿಂದೂಗಳು ಎಚ್ಚೆತ್ಕೊಂಡಿಲ್ಲ ಅಂದರೆ ಎಲ್ಲರ ಮನೆ ಮುಂದೆ ಇದಾಗುತ್ತೆ. ಈ ಸರ್ಕಾರನ ಕಿತ್ತಾಕಿಲ್ಲ ಅಂದರೆ ಎಲ್ಲರ ಮನೆ ಮುಂದೆ ಆಗುತ್ತೆ. ಇದು ನಮ್ಮ ಹಿಂದೂ ಸಮಾಜ ಅಥವಾ ಬೇರೆ ಸಮಾಜಗಳೆಲ್ಲವೂ ಎಚ್ಚೆತ್ಕೊಬೇಕು. ನಮ್ಮ ಧರ್ಮ ನಮಗೆ ದೊಡ್ಡದು, ಅವ್ರ ಧರ್ಮ ಅವ್ರಿಗೆ ದೊಡ್ಡದು, ನಾವೇನು ಒಪ್ಕೊಂತೀವಿ ಇಲ್ಲ ಅಂತಲ್ಲ. ಆದರೆ ನಮ್ಮ ಧರ್ಮಾಚರಣೆಗೆ ಅವ್ರು ಅಡ್ಡ ಬರೋದಾದರೆ ನಾವು ಎಷ್ಟು ದಿನ ಕೈ ಕಟ್ಕೊಂಡು ಕೂತ್ಕೊಬೇಕು? ಈಗ ಸಿದ್ದರಾಮಯ್ಯನ ಕೇಳೋದು ಮತ್ತು ಡಿ ಕೆ ಶಿವಕುಮಾರ್ನ ಕೇಳೋದು ಅಥವಾ ಸರ್ಕಾರವನ್ನು ಕೇಳೋದು, ಸ್ವಾಮಿ ನಮ್ಮ ಶ್ರೀರಾಮನವಮಿ ದಿನ ಅವ್ರು ಬಂದು ನಮ್ಗೆ ಧಮಕಿ ಕೊಡ್ತಾರಲ್ಲ, ಇದಕ್ಕೆ ನಿಮ್ಮ ಆನ್ಸರ್ ಏನು? ಕಠಿಣವಾದ ಶಿಕ್ಷೆ. ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಬೇರೆ ಯಾವುದೇ ಧರ್ಮದವರಾಗಲಿ ಕಾನೂನನ್ನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ಕೆಲಸಗಳನ್ನು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡಲಿ ನೋಡೋಣ ರಾಜ್ಯ ಸರ್ಕಾರ. ಮುಸಲ್ಮಾನರು ಮಾಡ್ತಿರೋ ತಪ್ಪು ನಿಮ್ಮ ಮೇಲೆ ಇದೇ ಥರ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ತಾಕತ್ತಿದ್ರೆ ಕೊಡಲಿ ಆ ಸರ್ಕಾರ. ಅವತ್ತು ಜನಗಳಿಗೆ ನಂಬಿಕೆ ಬರುತ್ತೆ. ಮತ್ತು ಯಾರು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಭಯ ಬರುತ್ತೆ. ಎಲ್ಲಿದೆ ಈ ಸರ್ಕಾರದಲ್ಲಿ ಭಯ? ಅವ್ರಿಗೆ ಇಷ್ಟ ಬಂದಂಗೆ ಮುಸಲ್ಮಾನರು ಅವ್ರ ಕರ್ತವ್ಯಗಳನ್ನು ಮಾಡ್ತಾರೆ. ಒಂದು, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಕರೆದವ್ರನ್ನ ನೀವು ಅರೆಸ್ಟ್ ಮಾಡಬೇಕು ಅಂದರೆ ಮೀನಾಮೇಷ ಎಳಿಸಿದವರು, ಯಾವುದೋ ಹಿಂದೂ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕಿರೋರನ್ನ ಅರೆಸ್ಟ್ ಮಾಡಬೇಕು ಅಂದರೆ ನಾವು ಪ್ರತಿಭಟನೆ ಮಾಡೋವ್ರಿಗೂ ಕಾದಂಥ ಸರ್ಕಾರ ಏನು ಮಾಡ್ತಾ ಕೊಟ್ಟಿದೆ? ಅದೇ ಒಬ್ಬ ಮುಸಲ್ಮಾನರ ಮೇಲೆ ಏನಾದ್ರು ಆದರೆ ಈ ರಾಜ್ಯದ ಬುದ್ಧಿಜೀವಿಗಳು, ಈ ದೇಶದ ಬುದ್ಧಿಜೀವಿಗಳು ಎಲ್ಲ ಒಂದಾಗ್ತಾರೆ. ಈಗ ಯಾಕೆ ಅವ್ರ ಬಾಯಲ್ಲಿ ಏನೂ ಮಾತು ಬರ್ತಿಲ್ಲ? ಹಿಂದೂಗಳು ಅಂದರೆ ಕಟ್ಟ ಕಡೆಯ ಪ್ರಜೆಗಳ ನಾವು, ನಮಗೇನು ನಮ್ಮದೇ ಆದ ಧರ್ಮ, ನಮ್ಮದೇ ಆದ ಸ್ವತಂತ್ರ ಇಲ್ವಾ? ಈ ಮನಸ್ಥಿತಿ ಇರೋ ಕಾಂಗ್ರೆಸ್ ಸರ್ಕಾರ ಅರ್ಜೆಂಟಾಗಿ ಹೋಗಬೇಕು. ಅವ್ರು ಹೋಗೋಕೆ ಏನು ಬೇಕೋ ಅದೆಲ್ಲವನ್ನೂ ಮಾಡ್ತಿದ್ದಾರೆ. ಒಂದು ವೇಳೆ ಈ ಏನು ಸಮಸ್ಯೆಗಳಾಗಿದ್ದಾವೆ ಇದಕ್ಕೆ ಪರಿಹಾರ ಸಿಗಲಿಲ್ಲ ಅಂದರೆ, ಸೂಕ್ತವಾದ ಪರಿಹಾರ ಸರ್ಕಾರದ ಕಡೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂದರೆ, ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ? ಹಿಂದೂಗಳ ಹೋರಾಟ ಯಾರ ಮೇಲೋ ದೌರ್ಜನ್ಯ ಅಲ್ಲ. ನಮ್ಮ ಧರ್ಮಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋದಾದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ರೆಡಿ ಇದ್ದೀವಿ. ಮುಂದಿನ ದಿನದಲ್ಲಿ ಅದನ್ನು ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು.